ನಮ್ಮೂರವ್ರೆ ಆದ್ರೆ ನಮ್ಗೆ ಪರಿಚಯ ಇಲ್ಲ ಅವರು. ಹಾಂ, ಹಾಂ. ನಮ್ಮ ದಾರಿಯೇ ಬೇರೆ ಅಲ್ಲ. ಹೋದ್ವಿ ನಾವು ಒಂದು ಶಂಕರ್ ಅನಂತನ ಜೊತೆಗೆ ಹೋಗಿದ್ದೆ. ಅವ್ರು ನೋಡಕ್ಕೆ ಹೋದಾಗ ಈ ಕಲಾವಿದರುಗಳೆಲ್ಲ ಬರ್ಬೇಕು. ಅವ್ರು ನೀನು ನೋಡೋಕೆ ನೀನು ನೋಡ್ಕೊಳಯ್ಯ, ಹ್ಮ್. ನಮ್ಮೂರವನು ಅಂತೀಯ. ರಾಜಕಾರಣ ಅಂದ್ರೆ ಅದು ಬೇರೆನೆ. ಈ ಸಿನಿಮಾದ ಹುಂಬತನ ಎಲ್ಲ ಅಲ್ಲಿ ನಡೆಯೋದಿಲ್ಲ. ಹಂಗಂತ ಅವ್ರನ್ನ ತಲೆ ಮೇಲೆ ಹೊತ್ಕೋತಾರೆ ಅಂತಲ್ಲ, ಅವ್ರನ್ನ ತುಳಿತಾರೆ ಅವರು. ನವ ನಿರ್ಮಾಣ ವೇದಿಕೆ ಅಂತ ಜನತಾದಳ ಆ ಥರ ಇದು ಮಾಡಿಕೊಂಡು ವಾಜಪೇಯಿ ಅವರಿಗೆ ಸಪೋರ್ಟ್. ಇವ್ರು ಬೆಳಗ್ಗೆ ಹೋದವ್ರು ಇನ್ನೂ 3 ಗಂಟೆ ಆದ್ರೂ ಮಲ್ಕೊಂಬಿಟ್ಟಿದಾರಲ್ಲ, ಏನು ಸಮಾಚಾರ? ಆದರೆ ನಮ್ಮ ಹತ್ರ ಹೊಸ ಟೆಕ್ನಾಲಜಿ ಪ್ಯಾನಾವಿಷನ್ ಒಂದು ಇದ್ದಿದ್ರೆ ಹೆಂಗಿರೋದು. ಸಿನಿಮಾ ಜರ್ನಿ ಜೊತೆಯಲ್ಲಿ ನೀವು ಪಾಲಿಟಿಕ್ಸಿಗೆ ಹೋಗ್ಬಿಡ್ತೀರಿ. ಯಾಕೆ ಹೆಂಗ್ ಬಂತು ನಿಮಗೆ? ಯಾಕೆ? ಪಾಲಿಟಿಕ್ಸ್ ಅಂದ್ರೆ ಈ ನಮ್ಮ ಅನಂತ ಶಂಕರ್ನೆಲ್ಲ ನೋಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ. ಓಕೆ. ಸಮ್ ಡಿಫ್ರೆಂಟ್ ವೇ, ಇಂಟ್ರೆಸ್ಟಿಂಗ್. ನಮ್ಮ ಜಿಲ್ಲೆ, ನಮ್ಮ ಜನ, ಪಾಲಿಟಿಕ್ಸ್ ಸಮಥಿಂಗ್ ಒಳ್ಳೆ ಥರ ಏನು ಕೆಲಸ ಮಾಡುವಂಥದ್ದು ಉಮೇದಿ. ಅದರಲ್ಲಿ ದ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಇಸ್ ಫ್ರಮ್ ಮೈ ಡಿಸ್ಟ್ರಿಕ್ಟ್, ನಾರ್ತ್ ಕೆನರಾ. ಅರೆ ಅವರೇ ನಾನು ಭೇಟಿ ಮಾಡಿಲ್ಲ, ಅವ್ರ ಬಗ್ಗೆ ನಾನು ಗೌರವ ಕೊಡಬೇಕು. ಅವರು ಏನು ಮಾತಾಡ್ತಾರೆ, ಯಾಕೆ ಅಷ್ಟು ಪಾಪ್ಯುಲರ್ ಅವರು, ಅವ್ರು ಏನು ಬನ್ನಿ, ಅವರು ಕೂಡ ಅಷ್ಟು ಪ್ರಭಾವ ವ್ಯಕ್ತಿ. ಶಂಕರ್ನಾಗ್ ಅಂತ ಬೆಳಗ್ಗೆದ್ದು ಓಡ್ತಾರಲ್ಲ, ಏನಿದೆ ನೋಡೋಣ ಅಂತ ನಾನು ಹೋದೆ ಅವ್ರ ಜೊತೆ ಒಂದು ದಿವಸ. ರಾಮಕೃಷ್ಣ ಹೆಗಡೆ. ಕೃಷ್ಣ ಹೆಗಡೆ ಅವ್ರ ಮನೆಗೆ. ನಮ್ಮೂರವ್ರೆ ಆದ್ರೆ ನಮ್ಗೆ ಪರಿಚಯ ಇಲ್ಲ ಅವರು. ಹಾಂ, ಹಾಂ. ನಮ್ಮ ದಾರಿಯೇ ಬೇರೆ ಅಲ್ಲ. ತುಂಬಾ ಡಿಗ್ನಿಫೈಡ್ ಜರ್ನಲಿಸ್ಟ್, ಇದು ಪೊಲಿಟಿಷಿಯನ್ ಅವರು. ಹೌದು. ತುಂಬಾ ಡಿಗ್ನಿಫೈಡ್. ಯಾರು ನಮಗೆ ನಮ್ಮ ಬಗ್ಗೆ 4 ಅಕ್ಷರ ಸಿನಿಮಾದಲ್ಲಿ ಬರೆಯೋರು ಸಹ, ಏನಪ್ಪ ನಾಳೆ ರಾಮಕೃಷ್ಣ ಹೆಗಡೆ ಅವ್ರ ಮನೆ ನಾವೆಲ್ಲ ಸೇರಬೇಕು ಅಂತೆಲ್ಲ ಹೇಳೋದಲ್ಲಿ ಕೇಳಿದ್ದೀನಿ ನಾನು. ಅಂಥ ವ್ಯಕ್ತಿಗಳವರು. ಪತ್ರಿಕೆಯಲ್ಲಿ ಅವ್ರ ಹೆಸರು ಇದ್ದೇ ಇರುತ್ತಲ್ಲ, ಈಸ್ ಅ ನ್ಯಾಷನಲ್ ಫಿಗರ್ ಅಂತ ಬೇರೆ ಕೇಳಿದ್ದೀವಿ. ನನಗೂ ಅವರು ಹೋದ್ವಿ, ನಾವು ಶಂಕರ್ ಅನಂತನ ಜೊತೆಗೆ ಹೋಗಿದ್ದೆ. ಅವರೇ ಕರ್ಕೊಂಡು ಹೋಗಿದ್ದು. ಶಂಕರ್ನಾಗ್, ಅನಂತನಾಗ್ ಸರ್. ಹರಿಶ್ಚಂದ್ರ ಭಟ್ ಅಂತ ಒಬ್ಬರು ಪತ್ರಿಕಾಕರ್ತರು ಒಬ್ಬರು ಇದ್ದರು. ಅವ್ರು ಇದ್ದಾರೆ ಈಗಲೂ. ಹೆಗಡೆಗೆ ಪಿ ಆಗಿದ್ರು. ಅವರು ಪತ್ರಿಕೆ ಎಲ್ಲ ಅವ್ರು ನೋಡ್ಕೋತಾ ಇದ್ರು. ಆಮೇಲೆ 2-3 ಚೇಂಜ್ ಆದರು. ಪಾಟೀಲ್ ಪುಟ್ಟಪ್ಪ ಅದೆಲ್ಲ ಬೇರೆ ಬೇರೆ ಎಲ್ಲ ಅವ್ರಿಗೆ. ಅವ್ರು ನೋಡೋಕೆ ಹೋದಾಗ ಕಲಾವಿದರುಗಳೆಲ್ಲ ಬರ್ಬೇಕು. ಅವ್ರು ನೀನು ನೋಡೋಕೆ ನೀನು ನೋಡ್ಕೊಳಯ್ಯ, ನಮ್ಮೂರವನು ಅಂತೀಯ ಅಂತ ಹೇಳಿದ್ರು ನನಗೆ. ಹೌದಲ್ಲ, ಇವ್ರ ಜೊತೆಗೆಲ್ಲ ಓಡಾಡೋಕ್ಕೆ ಚೆನ್ನಾಗಿರುತ್ತಲ್ಲ ಅಂತ ನಾನು. ಹಾಗಾಗಿ ಒಂದಷ್ಟು ದಿವಸ, ಯಾಕಂದರೆ ಅವರು ಕೂಡ ಎಲ್ಲೆಲ್ಲ ಓಡಾಡೋರು, ನಮ್ಗೆ ಸಿಗೋಲ್ಲ ಅವರು. ಅದು ಹೇಗೆ ಮಾಡಿ ಮಲ್ಯ ಅವ್ರಿಗೆ MP ಮಾಡಿದ್ರು. ಆ ಮಲ್ಯ ಅವ್ರ ನಾನು ರಾಮಕೃಷ್ಣ ಹೆಗಡೆ ಮನೆ ಪರಿಚಯ ಅಲ್ಲ, ಅವ್ರು ನನ್ನ ಕರೆದ್ರು ಏನೋ ಮಾಡಿ ನಡಿ ಅವ್ನು ಜಿಲ್ಲೆ ನೋಡ್ಕೊಂಬರೋಣ ಅಂತ. ನಾನು ಇದ್ದೀನ ಅಂದರೆ ಅವರು ನಿನ್ನ ಜಿಲ್ಲೆನ ನಾನೇ ತೋರಿಸ್ತಿದ್ದೆ ಅನ್ನೋ ಥರ ಆಗೋಯ್ತು. ಯಾಕೆ ಎಲ್ಲ ಆಗೋಯ್ತು ಅದು ದಿಢೀರಂತ. ಓಕೆ. ಅದು ಅಷ್ಟು ಸುಲಭದಲ್ಲಿ ಆಗಲ್ಲ, ಅದು ಬೇರೆಯೇ. ಅದು ಬೇರೆಯೇ. ರಾಜಕಾರಣ ಅಂದರೆ ಅದು ಬೇರೆಯೇ. ಈ ಸಿನಿಮಾದ ಹುಂಬತನ ಎಲ್ಲ ಅಲ್ಲಿ ನಡೆಯೋದಿಲ್ಲ. ಅದು ಭ್ರಮಾ ವ್ಯಕ್ತಿತ್ವದವ್ರಿಗೆ ಆಗೋದಿಲ್ಲ. ಅದು ಕರೆಕ್ಟ್. ನಾವು ಸಿನಿಮಾ ಅನ್ನೋದು ಒಂದು ಮುಖವಾಡ ಇರುತ್ತೆ ನಮಗೆ. ನಾವು ಹೀಗಿರ್ತೀವಿ ಹಾಗಿರ್ತೀವಿ, ನಾವು ಖುದ್ದು ಹಿಂಗಿರುತ್ತೆ ಹಂಗಿರ್ತೀವಿ, ಅದೆಲ್ಲ ಇರುತ್ತೆ. ಅದೆಲ್ಲ ಹಾಗಿರೋಲ್ಲ. ಅಲ್ಲಿ ನೀವು ಅಂತರ್ಯವಾಗಿ ನೀವು ಅಲ್ಲಿ ಜನರೊಳಗೆ ಒಂದಾಗಿರ್ತೀರ, ಅಂಥವ್ರಿಗೆ ಮಾತ್ರ ಬೆಲೆ ಅದು. ಹಂಗಂತ ಅವ್ರನ್ನ ತಲೆ ಮೇಲೆ ಹೊತ್ಕೋತಾರೆ ಅಂತಲ್ಲ, ಅವ್ರನ್ನ ತುಳಿತಾರೆ ಅವರು. ಆದರೂ ಅವ್ನ ಮೇಲೆ ಬರೋಕ್ಕೆ ಅವಕಾಶ ಇದೆ. ಯಾಕಂದರೆ ಆ ಕೃಷ್ಣ ಅಯ್ಯರ್ ಅಂಥವ್ರನ್ನೆಲ್ಲ ನಾನು ನೋಡಿದ್ದೀನಿ. ಹಾಗೆ ರಾಮಕೃಷ್ಣವ್ರ ಜೊತೆ ನನ್ನ ಮನೆ ಕರ್ಕೊಂಡೋದ್ರು. ಒಂದು 5-6 ಜನ ಗುಂಪು ಮಾಡ್ಕೊಂಬಾರೆ ಓಡಾಡ್ಕೊಂಬರೋಣ ಅಂಥೇಳಿ. ನಮ್ಗೆ ಇಲೆಕ್ಷನ್ ಟೈಮಲ್ಲಿ ವಾಜಪೇಯಿ ಪ್ರಧಾನಮಂತ್ರಿ ಮಾಡೋಣ ಅಂತ ಹೇಳಿ ಓಡಾಡಿದ್ವಿ ನಾವು. ಶಂಕರ್ನಾಗ್ ಅವ್ರಿಗೂ ವಾಜಪೇಯಿ ಅವ್ರ ಬಗ್ಗೆ ತುಂಬ ಅಭಿಮಾನ ಇತ್ತು ಆ ಟೈಮಲ್ಲಿ. ಕೇಳ್ಬಿಟ್ಟಿದ್ದೆ ಅವ್ರ ಭಾಷಣ ಕೇಳೋಕ್ಕೆ ಅವ್ರ ಶೂಟಿಂಗಿಂದ ಬೇಗ ಮುಗಿಸ್ಕೊಂಡು ಓಡಿ ಬರ್ತಿದ್ರು ಅಂತ ಕೇಳ್ಬಿಟ್ಟಿದ್ದೀನಿ. ನೀವು ಈ ಕೇಳಿದ್ರಿಂದ ನನಗೆ ಅದು ನೆನಪಾಯ್ತು. ಹೆಗಡೆ ಅವ್ರ ಮಾತಾಡಿ ಅಲ್ಲ, ನೀವು ವಾಜಪೇಯಿ ಅವರು ಹೇಳಿದ್ರಲ್ಲ, ಆ ಕಡೆ ವಾಜಪೇಯಿ ಅವ್ರ ಬಗ್ಗೆ. ವಾಜಪೇಯಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಇವರು ಹೆಗಡೆ ಅವ್ರದ್ದು ದೇವೇಗೌಡದಿಂದ ಉಚ್ಚಾಟನೆ ಆಯ್ತಲ್ಲ, ಅವಾಗ ಇವರು ನವನಿರ್ಮಾಣ ವೇದಿಕೆ ಅಂತ ಮಾಡಿಕೊಂಡು ಅದನ್ನು ಹೆಂಗೋ ಲಿಂಕ್ ಮಾಡ್ಕೊಂಡು ಪಾಲಿಟಿಕ್ಸಿಗೆ BJP ಒಲುವುದ್ರು ಅವರು. ಡೈರೆಕ್ಟಲ್ಲಿ BJP ಜೊತೆ ಹೋಗಿದ್ರು, ಅಲ್ಲಿ ಆಗಿರೋದು. ಇವರು ಇದನ್ನು ಲಿಂಕ್ ಮಾಡಿಕೊಂಡು ನವನಿರ್ಮಾಣ ವೇದಿಕೆ ಅಂತ ಜನತಾದಳ ಆ ಥರ ಇದು ಮಾಡಿಕೊಂಡು ವಾಜಪೇಯಿ ಅವರಿಗೆ ಸಪೋರ್ಟ್ ಅಂತ ಹೇಳಿದ್ರು. ಆ ಇದ್ರ ಲೆಕ್ಕದಲ್ಲಿ ನಾವು ಮೈಸೂರು ಜಿಲ್ಲೆಗೆ ನಾನು ಹೋಗಿದ್ದೀನಿ ಅವ್ರ ಜೊತೆಗೆ. ಮೈಸೂರು ಜಿಲ್ಲೆ ಓಡಾಡ್ಕೊಂಡ್ಬಂದೆ. ನನಗೆ ರಾಮಕೃಷ್ಣ ತಗೋ ಮೈಕು ಅಂದ್ಬಿಡೋರು. ಜನ ಫಸ್ಟ್ ಕಂಟ್ರೋಲ್ ಮಾಡುವಂತ. ನಾನು ಅವ್ರು ಬೆಳಗ್ಗೆ ಮಾಡಿದ ಭಾಷಣದಲ್ಲಿ ಕೆಲವು ತುಣುಕುಗಳು ಹಾಕೊಂಡ್ಬಿಟ್ಟು ನಾನು ಶುರು ಮಾಡ್ಕೊಂಡ್ಬಿಟ್ರೆ ಒಂದು 5 ನಿಮಿಷ ನನಗೆ ಮಾತು. ಆಮೇಲೆ ನೆಕ್ಸ್ಟು ಕ್ಯಾಂಡಿಡೇಟು, ನೆಕ್ಸ್ಟ್ ರಾಮಕೃಷ್ಣ ಹೆಗಡೆ, ನೆಕ್ಸ್ಟ್ ಊರು, ಅಲ್ಲಿಂದ ನೆಕ್ಸ್ಟ್, ಹೀಗೆ ಈ ಥರ ಮಜಾ ಬಂತು ಅಲ್ಲಿ. ಅವರಿಗೆಲ್ಲ ಊರಲ್ಲೆಲ್ಲ ಚಾಮರಾಜನಗರದವರೆಗೂ ಜನ ಕಾಯೋರು ಹೆಗಡೆ ಬರ್ತಾರೆ ಅಂದರೆ. ಅವರೆಲ್ಲ ಮಾಲೆ ಹಾರ ಎಲ್ಲ ಹಿಡ್ಕೊಂಡ್ಬಿಡೋರು. ನನಗೇನು ಹಾಕ್ಬಿಡಿ, ಅವರು ಕಲಾವಿದ ರಾಮಕೃಷ್ಣ ಅಂತ ಬರ್ತಾರೆ ನೋಡಿ, ಅವನಿಗೆ ಹಾಕಿ ಅಂದ್ಬಿಟ್ಟು ಹೋಗ್ಬಿಡೋರು. ನಾನು ಹಿಂದುಗಡೆ ಸಿಕ್ಕಾಕೊಳ್ಳೆ. ರಾಮಕೃಷ್ಣ ಹೆಗಡೆ ಮುಂದೆ, ರಾಮಕೃಷ್ಣ ಹಿಂದೆ.
ಇದನ್ನೆಲ್ಲ ನಾನು ಅನುಭವಿಸಿದ್ದೀನಿ. ಓಕೆ. ಒಂದೇ ದಿನದಲ್ಲಿ ಅನುಭವಿಸಿದ್ದೀನಿ. ಹ್ಮ್ 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 ಕೊನೆಗೆ ಜೀವರಾಜ್ ಆಳ್ವ ಅಂತ ಇದ್ರಲ್ಲ, ಹೌದು. ಅವ್ರು ಈ ಏರಿಯಾಕ್ಕೆ ಅವ್ರು ನಿಂತ್ಕೊಂಡಿದ್ರು. ಅವರು ಈ ಕ್ಯಾಂಡಿಡೇಟ್ ಅವರು. ಕ್ಯಾಂಡಿಡೇಟ್. ಅವ್ರಿಗೂ ನಮಗೂ ಲಿಂಕ್ ಇತ್ತು. ಅವರು ಯಾವಾಗ ಕರಿಯರು ಮಾಡೋದು, ಅವ್ರು ಹೆಗಡೆ ಮನೆ ಹೋಗ್ತಿದ್ವಿ, ಇದೊಂಥರ ಹೀಗೆ. ಕೊನೆಗೆ ನಾನೇ ತಪ್ಪಿಸ್ಕೊತಾ ಇದ್ದೆ, ಯಾಕಂದರೆ ನಮ್ಗೆ ಹೊಂದಕ್ಕೆ ಆಗೋದಿಲ್ಲ ಅಲ್ಲಿ. ಕರೆಕ್ಟ್. ನಮಗೂ ನಡಿಬೇಕಲ್ಲ. ಜೀವನ ನಡಿಬೇಕಲ್ಲ. ಹಾಂ, ಒಂದು ದೊಡ್ಡ ಜರ್ನಿ ನಿಮ್ದು. ಏನೋ ಗೊತ್ತಿಲ್ಲ, ಎಲ್ಲವೂ ಸೇರಿದೆ, ಎಲ್ಲವೂ ಸೇರಿದೆ. ಏನನ್ಸುತ್ತೆ ಅವತ್ತಿನ ಚಿತ್ರರಂಗ ಇವತ್ತಿನ ಚಿತ್ರರಂಗ ಸಾಕಷ್ಟು ಬದಲಾಗಿದೆ, ಎಲ್ಲರೂ ಬೆಳೆದಿದೆ ಅಂತಾರೆ. ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನಾನೊಬ್ಬ ಪತ್ರಕರ್ತನಾಗಿ ನೋಡೋದಾದ್ರೆ ಚಿತ್ರರಂಗ ಯಾವತ್ತೋ ಬೆಳೆದಿತ್ತು. ಬಟ್ ನೀವು ಹೇಗೆ ನೋಡ್ತೀರಿ? ಒಂದು ದೃಷ್ಟಿ ಬೆಳೆದಿದೆ, ಕಮರ್ಷಿಯಲಿ ಬೆಳೆದಿದೆ. ಈ ಕೋಟಿ ಅನ್ನೋದು ಲೆಕ್ಕಕ್ಕಿಲ್ಲ. ಇವಾಗ ನೋಡಿ, ನಾವಿರುವಾಗ ಚಿತ್ರಾನ್ನ ಮೊಸರನ್ನ ಪ್ಯಾಕೆಟ್ ಕೊಡೋರು ನಮಗೆ ಊಟಕ್ಕೆ. ಈಗ ಹಾಗಲ್ಲ. ಪ್ರೊಡ್ಯೂಸರ್ಗಳು ಭಾಳ ಚೆನ್ನಾಗಿ ಒಂದು ದಿನ ಶೂಟಿಂಗ್ ಅಂದರೆ ಮದುವೆ ಮನೆ ಥರ ಇರುತ್ತೆ, ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋವಂಥ ವ್ಯವಸ್ಥೆ ಇದೆ. ಟೆಕ್ನಿಕಲಿ ಕ್ಯಾಮರಾಗಳು ಆವಾಗಿನ ರೀಲು ಟ್ರರ್ ಅಂತ ಹೋಗ್ತಪ್ಪ ಶಬ್ದ, ಅಯ್ಯೋ ವೇಸ್ಟ್ ಆಗುತ್ತೆ ಫಿಲ್ಮ್ ಅನ್ನೋ ಯಾವ ಭಯವೂ ಅಂಜಿಕೆ ನಮಗಿಲ್ಲ. ಡಿಜಿಟಲ್ ಬಂದಮೇಲೆ ಹೌದು, ಎಷ್ಟು ಸಲ ಆದರೆ ಹೆಂಗಾರ ಮಾಡಿ ಎಲ್ಲಿ ಬೇಕಾದ್ರೆ ತಗೋತಾರೆ ಬಿಟ್ಟು, ಅಷ್ಟು ಒಂದು ಸ್ವಾತಂತ್ರ್ಯ. ಆದರೆ ಕಥೆಯೊಳಗೆ ಇಂಪ್ಯಾಕ್ಟ್ ಒಳಗಡೆ ಹೋಗುವಷ್ಟು ವ್ಯವಧಾನ ಯಾರಿಗೂ ಇಲ್ಲ. ಅದನ್ನು ನನಗೆ ಕೇಳ್ತೀನಿ. ಅದು ಹೋಗೋದಿಲ್ಲ. ಹೋದವನು ಒಳ್ಳೆ ಕಲಾವಿದ ಅಂತ ಹೇಳಿಸ್ಕೊತಾನೆ. ಅದಕ್ಕೆ ಸಮಯವೂ ಇಲ್ಲ. ಯಾಕಂದರೆ ಎಲ್ಲರೂ ಅರ್ಜೆಂಟಲ್ಲಿ ಯಾವುದೋ ಸಿನಿಮಾ ಥಿಯೇಟ್ರಿಗೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದ್ರಿಗೆ ಬೇಕು ನೆಟ್ಫ್ಲಿಕ್ಸ್ ಇನ್ನೆಲ್ಲ ಬರ್ತಾವಲ್ಲ ವೇದಿಕೆಗಳು ಬೇರೆ ಬೇರೆ ಇದೆಯಲ್ಲ, ಅದ್ರ ಬಗ್ಗೆ ದಾರಿ ಕಂಡ್ಕೊಂಡಿರ್ತಾರೆ. ಇದೆಲ್ಲ ಗೊಂದಲ ನಮ್ಗೆ ಗೊತ್ತೇ ಆಗಲ್ಲ. ಈಗ ಅದು ಒಂದು ಕಾಲ ಆಯಿತು ನೋಡಿ. ಇದೇ ಫೋಟೋ ನೋಡಿ, ಪುಟ್ಟಣ್ಣವ್ರು ಈ ಫೋಟೋ ಇದೆಯಲ್ಲ, ಬೇಜಾರ್ನಲ್ಲಿ ಅಶ್ವಥ್ ನಾರಾಯಣ ಅವರು ತೆಗೆದಿರೋ ಫೋಟೋ ಅದು. ಆ ಫೋಟೋ ತೆಗಿಬೇಕಾದ್ರೆ ಮಲಗಿಬಿಟ್ಟಿದ್ರು ಋಣಮುಕ್ತನಲ್ಲಿ. ಪುಟ್ಟಣ್ಣ ಕಣಗಾಲು ಕಂಠೀರವ ಸ್ಟುಡಿಯೋದಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾರೆ ಈ ಫೋಟೋ ತೆಗೆಯುವಾಗ. ಶೂಟಿಂಗ್ ನಮಗೆ ನಾವು ಮೇಕಪ್ ಆಗಿ ಕೂತಿದ್ವಿ, 3 ಗಂಟೆ ಆದರೂ ಇವ್ರು ಹೇಳ್ತಾ ಇಲ್ವಲ್ಲ. 1-1:30 2 ಗಂಟೆಗೆಲ್ಲ ಟಕ್ ಅಂತ ಕ್ಯಾಮ್ರಾ ಆನ್ ಮಾಡಬೇಕಾಗಿತ್ತು. ಇವ್ರು ಬೆಳಗ್ಗೆ ಹೋದವ್ರು ಇನ್ನೂ 3 ಗಂಟೆ ಆದ್ರೂ ಮಲ್ಕೊಂಡ್ಬಿಟ್ಟಿದಾರಲ್ಲ, ಏನು ಸಮಾಚಾರ. 12-12ವರೆಗೆ ಬಂದರು, ಇಲ್ಲ ಹೊರಗಡೆ ಹೋದವರು. ಕ್ಯಾಮ್ರಾಮನ್ನು ಮಾರುತಿರಾವ್ ಇವರು ಮಲ್ಕೊಂಡ್ರು. ಎದ್ದು 3:30, 3:45, 4 ಗಂಟೆಗೆ ಎದ್ದುಬಿಟ್ಟು ಅದುವರೆಗೂ ಅಶ್ವಥ್ ನಾರಾಯಣ ಕಾಯ್ತಾ ಇದ್ದಾರೆ ಫೋಟೋ ತೆಗಿಬೇಕಂತ. ಆವಾಗ ಹೇಳ್ತಾರೆ, ಆ ಶಂಕರ್ನಾಗ್ ಹೆಂಡತಿ ಅರುಂಧತಿ ನಾಗ್ ಅವ್ರು ಕರೆದ್ರು ಅಂತ ನಾನು ಪ್ಯಾಸೇಜ್ ಟು ಇಂಡಿಯಾ ಟ್ರೂಪ್ ನೋಡೋಕೆ ಹೋಗಿದ್ನಪ್ಪ. ಡೇವಿಡ್ ಲೀನ್ ಮಾತಾಡ್ಸೋಕೆ ಹೋಗಿದ್ದೆ. ಇಂಟ್ರೊಡ್ಯೂಸ್ ಮಾಡಿಕೊಟ್ರು, ಎಲ್ಲ ಕೂತ್ಕೊಂಡ್ವಿ, ನೋಡಿದ್ವಿ. ಆದರೆ ಆ ಪುಣ್ಯಾತ್ಮ 5 ಪ್ಯಾನಾವಿಷನ್ ಕ್ಯಾಮ್ರಾ ತಂದಿದ್ದಾನೆ. ನಮ್ಮ ಇಡೀ ಇದರಲ್ಲಿ ಎಲ್ಲೂ ಒಂದೂ ಇಲ್ವಲ್ಲ. ಅದು ಪ್ಯಾನಾವಿಷನ್ ಕ್ಯಾಮ್ರಾ ಇಲ್ವಲ್ಲ, ಇಲ್ಲದೆ ಹೋಯ್ತಲ್ಲ. ಅದು ಇದ್ದಿದ್ರೆ ಏನೆಲ್ಲ ನಾವು ಕೆಲಸ ಮಾಡ್ಬೋದಾಗಿತ್ತಲ್ಲ ಅಂತ ಬೇಜಾನಲ್ಲಿ ಮಲಗಿಬಿಟ್ಟಿದೆ ಅಶ್ವಥ್ ನಾರಾಯಣ. ಬೇಜಾರು ಮಾಡ್ಕೊಬೇಡಿ, ತೆಗೀರಿ ಫೋಟೋ ಅಂತ ತೆಗೆದ್ರು. ಅದು ಇನ್ನೂ ಪೂರ ನೋಡಿ ನಿದ್ರೆಗಣ್ಣಲ್ಲಿದ್ದಾರೆ ಅವರು. ಆದರೆ ಟೆಕ್ನಾಲಜಿ ಬಗ್ಗೆ ಅವ್ರು ಎಷ್ಟು ಯೋಚನೆ ಮಾಡಿದ್ರು. ಆಗ ನಾವು ಇದೇ ಏರಿಫ್ಲೆಕ್ಸ್ ಪಕ್ಕದಲ್ಲಿ ಇಟ್ಕೊಂಡಿದ್ದು, ಅದೇ ಬಿಚ್ಚಲ್ಲ ಏರಿಫ್ಲೆಕ್ಸ್, ಅದು ಮಿಚ್ಚಲ್ ಕ್ಯಾಮ್ರಾ ಇರಬೇಕು. ಆದರೆ ಅದರಲ್ಲಿ ನಾವು ಬೇಕಾದಷ್ಟು ವೈಭವ ಕೊಡ್ತೀವಿ. ಆದರೆ ನಮ್ಮ ಹತ್ರ ಹೊಸ ಟೆಕ್ನಾಲಜಿ ಪ್ಯಾನಾವಿಷನ್ ಒಂದು ಇದ್ದಿದ್ರೆ ಹೆಂಗಿರೋದು ಅನ್ನೋದು ಅವ್ರಿಗೆ ಆಗ ಊಹೆ, ಅದರ ಚಿಂತೆ ಅವರಿಗೆ. ಅದನ್ನೆಲ್ಲ ನೋಡಿದ್ರೆ ನಾವೀಗ ಎಷ್ಟೋ ಬದಲಾಗಿದ್ದೀವಿ. ಏನೇನೆಲ್ಲ ಬಂದಿದ್ದೀವಿ. ಈಗ ಪ್ಯಾನಾವಿಷನ್ನು ಇಲ್ಲ, ಬೇರೆ ಡಿಜಿಟಲ್ ಇಟ್ಟಿಟ್ಟೆ ಮೊಬೈಲು, ಅದರಲ್ಲೇ ಪಿಕ್ಚರ್ ಬರ್ತದಲ್ಲ. ನಾವು ಯಾವುದರಿಂದ ಹೋಗೋಣ ಈಗ? ಏನು, ಯಾವ ಸತ್ಯ, ಯಾವ ಸುಳ್ಳು, ಯಾವ್ದು ಬೇಕೋ ಯಾವ್ದು ಬೇಡ? ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತ ಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ. ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.